ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಪಾರ್ಟ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಲೆಸನನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಹೇಳ್ತಿರುವಂಥ ಕಾನ್ಸೆಪ್ಟ್ ರಿಲೇಟೆಡ್ ಕ್ವೆಶನ್ಸ್ನ ಆಲ್ರೆಡಿ ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ಸಲ್ಲೂ ಕೇಳಿದ್ದಾರೆ. ಸೊ ಪ್ಲೀಸ್ ಲಿಸನ್ ಟು ಆಲ್ ದ ಕಾನ್ಸೆಪ್ಟ್. ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈ ಒಂದು ಸೆಷನಲ್ಲಿ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ. ಈ ಒಂದು ಕಾನ್ಸೆಪ್ಟ್ ರಿಲೇಟೆಡ್ ಯಾವುದೇ ಒಂದು ಕ್ವೆಶನ್ಸ್ ಬಂದರೂ ಯು ಕ್ಯಾನ್ ಈಸಿಲಿ ಅಟೆಂಡ್ ಇನ್ ದ ಎಕ್ಸಾಮಿನೇಷನ್. ಸೊ ಇವತ್ತಿನ ಸೆಷನ್ನ ಫಸ್ಟ್ ಕಾನ್ಸೆಪ್ಟ್ ಬಂದು ರಿಫೈನಿಂಗ್ ಆಫ್ ಮೆಟಲ್. ಸೊ ಪ್ರೀವಿಯಸ್ ಸೆಷನ್ಸ್ನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಇನ್ ದ ಲೋ ರಿಯಾಕ್ಟಿವಿಟಿ ಸೀರೀಸ್, ಮಿಡಲ್ ರಿಯಾಕ್ಟಿವಿಟಿ ಸೀರೀಸ್ ಆ್ಯಂಡ್ ದ ಹೈ ರಿಯಾಕ್ಟಿವಿಟಿ ಸೀರೀಸ್. ಸೊ ಈ ಮೂರು ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ನಾನು ಹೇಳಿದ್ದೆ ಮೆಟಲ್ಸ್ ನಮಗೆ ಅರ್ತ್ ಕ್ರಸ್ಟಲ್ಲಿ ಪ್ಯೂರ್ ಫಾರ್ಮಲ್ಲಿ ಸಿಗಲ್ಲ. So we need to extract the metal or we need to refine the metal, right? So to refine the metal, we are using the electrolysis process. Okay, so electrolysis andre enu? Electrolysis is a method that we use to refine the metal. Understand? So ಏನು ಮಾಡ್ತೀವಿ, ಎಲೆಕ್ಟ್ರೋಲೈಟಿಕ್ ಪ್ರೋಸೆಸ್ಸಲ್ಲಿ ಪ್ಯೂರ್ ಮೆಟಲ್ನ ಒಬ್ಟೈನ್ ಮಾಡೋಕ್ಕೆ ಈ ಒಂದು ಪ್ರಾಸೆಸನ್ನು ಫಾಲೋ ಮಾಡ್ತೀವಿ. So how can we define the electrolytic process? It is a process of obtaining the pure metal. ಪ್ಯೂರ್ ಮೆಟಲನ್ನು ಒಬ್ಟೈನ್ ಮಾಡ್ಕೊಳ್ಳೋಕ್ಕೆ ಅಥವಾ ಪಡ್ಕೊಳ್ಳೋಕ್ಕೆ ನಾವೇನು ಮಾಡ್ತಿದ್ದೀವಿ, ವಿ ಆರ್ ಡೂಯಿಂಗ್ ದಿಸ್ ರಿಫೈನಿಂಗ್ ಪ್ರಾಸೆಸ್ ವಿಚ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಲೈಟಿಕ್ ಪ್ರಾಸೆಸ್. ಸೊ ಇದರಲ್ಲಿ ನಾವು ಕಾಪರ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಯಾವ ಮೆಟಲನ್ನು ಕೂಡ ಬೇಕಾದರೂ ನಾವು ಯೂಸ್ ಮಾಡ್ಬೋದು. ಸೊ ವಿ ಕ್ಯಾನ್ ಯೂಸ್ ಎನಿ ಮೆಟಲ್ ಅಂಡರ್ ಎಲೆಕ್ಟ್ರೋಲೈಟಿಕ್ ಪ್ರಾಸೆಸ್ ಆ್ಯಂಡ್ ವಿ ಕ್ಯಾನ್ ಗೆಟ್ ದ ಪ್ಯೂರ್ ಫಾರ್ಮ್ ಆಫ್ ದಟ್ ಮೆಟಲ್. ಸೊ ಆ ಒಂದು ಮೆಟಲ್ನ ಪ್ಯೂರ್ ಫಾರ್ಮ್ ನಾವು ಪಡ್ಕೊಳ್ಬೋದು. ಸೊ ನಾವು ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಡಯಾಗ್ರಾಮ್ ಈಸ್ ರೆಪ್ರೆಸೆಂಟಿಂಗ್ ದ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಪ್ರೋಸೆಸ್. ಸೊ ಈ ಒಂದು ಪಿಕ್ಚರ್ನ ನಿಮ್ಮ ಎಕ್ಸಾಮಿನೇಷನಲ್ಲಿ ಡಯಾಗ್ರಾಮ್ ಕೂಡ ಬರೆಯೋದಕ್ಕೆ ಕೇಳ್ತಾರೆ ಫಾರ್ 2 marks, ದಟ್ ಫ್ರಮ್ ಕೆಮಿಸ್ಟ್ರಿ ಪಾರ್ಟ್. ಅಂಡರ್ಸ್ಟ್ಯಾಂಡ್? ಸೊ ಈಗ ಈ ಒಂದು ಎಲೆಕ್ಟ್ರೋಲೈಟಿಕ್ ಪ್ರೋಸೆಸ್ಸಲ್ಲಿ ಯಾವುದೆಲ್ಲ ಅಪ್ಯಾರಟಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಈ ಒಂದು ಪ್ರೋಸೆಸ್ನ ಮಾಡೋದಕ್ಕೆ ಅಂತ ಫಸ್ಟ್ ಯು ಶುಡ್ ನೋ. ಅಂಡರ್ಸ್ಟ್ಯಾಂಡ್? ಸೊ ಫಸ್ಟ್ ಹಿಯರ್ ವಿ ಹ್ಯಾವ್ ದ ಟ್ಯಾಂಕ್. Okay, and you need to know that the electrolyte which we use to perform this electrolytic process, ಅಂದರೆ ಈ ಎಲೆಕ್ಟ್ರೋಲೈಟಿಕ್ ಪ್ರೋಸೆಸ್ಸನ್ನು ಪರ್ಫಾರ್ಮ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತಿರುವಂಥ ಎಲೆಕ್ಟ್ರೋಲೈಟ್ ಯಾವ್ದು ಆಗಿರಬೇಕು ಅಂದರೆ ದಟ್ ಈಸ್ ದ ಮೆಟಲ್. ಯಾವ ಮೆಟಲ್ನ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ಈಗ ಈ ಎಲೆಕ್ಟ್ರೋಲೈಟಿಕ್ ಪ್ರೋಸೆಸ್ಸಲ್ಲಿ ನಾವು ಕಾಪರ್ನ ರಿಫೈನ್ ಮಾಡ್ತಾ ಇದ್ದೀವಿ ಅಂದರೆ ವಿ ನೀಡ್ ಟು ಟೇಕ್ ದ ಸಾಲ್ಟ್ ಸೊಲ್ಯೂಷನ್ ಆಫ್ ದಟ್ ಪರ್ಟಿಕ್ಯುಲರ್ ಮೆಟಲ್. ಅಂದರೆ ಈಗ ಕಾಪರ್ನ ನಾವು ರಿಫೈನ್ ಮಾಡ್ತಿರೋದ್ರಿಂದ ವಿ ನೀಡ್ ಟು ಟೇಕ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಏನು? ದಿಸ್ ಇಸ್ ಅ ಸಾಲ್ಟ್ ಸೊಲ್ಯೂಷನ್. ಆ್ಯಂಡ್ ನೌ ದಿಸ್ ಸಾಲ್ಟ್ ಸೊಲ್ಯೂಷನ್ ಇಸ್ ದ ಎಲೆಕ್ಟ್ರೋಲೈಟ್ ವಿಚ್ ವಿ ಯೂಸ್ ಇನ್ ದಿಸ್ ಎಲೆಕ್ಟ್ರೋಲೈಟಿಕ್ ಪ್ರೋಸೆಸ್. ಹೋಪ್ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ದಿಸ್ ಇಸ್ ಅ ನ್ಯೂ ಕಾನ್ಸೆಪ್ಟ್ ಫಾರ್ ಯು. ಸಿ, ಈಗ ಮೆಟಲನ್ನು ರಿಫೈನ್ ಮಾಡಬೇಕಾದ್ರೆ ಆ ಮೆಟಲನ್ನು ಪರ್ಟಿಕ್ಯುಲರ್ ಯಾವ ಮೆಟಲನ್ನು ಯೂಸ್ ಮಾಡ್ತಾ ಇದೀವಿ ಆ ಮೆಟಲ್ನ ಸಾಲ್ಟ್ ಸೊಲ್ಯೂಷನ್ನ ತೊಗೊಳ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಕಾಪರ್ನ ಯೂಸ್ ಮಾಡ್ತಿರೋದ್ರಿಂದ ಬಿಕಾಸ್ ವಿ ಆರ್ ರಿಫೈನಿಂಗ್ ದ ಕಾಪರ್. ಸೊ ಆಸ್ ವಿ ಆರ್ ರಿಫೈನಿಂಗ್ ದ ಕಾಪರ್, ವಿ ಆರ್ ಟೇಕಿಂಗ್ ದ ಸಾಲ್ಟ್ ಸೊಲ್ಯೂಷನ್ ಆಫ್ ದಿಸ್ ಮೆಟಲ್. ಸೊ ದಟ್ ಸಾಲ್ಟ್ ಸೊಲ್ಯೂಷನ್ ಆಫ್ ದಿಸ್ ಮೆಟಲ್ ಈಸ್ CuSO4. So the CuSO4 is our electrolyte which we use in this process. Okay, I hope you all got an idea now. So it is acidified copper sulfate solution. So next, here you can observe there is an anode and cathode. So anode is always representing the positive and cathode is representing the negative. So the anode which we have taken here is made out of impure copper. So anode anadu impure copper agirutte and this is the thick rod. This is the thick rod. Understand? And this is the impure copper. Whereas the cathode which we are taking here is made out of pure copper. This is made out of pure copper and this is the thin rod. ಯಾಕೆ ಇದು ಥಿನ್, ಯಾಕೆ ಇದು ಥಿಕ್ ಆಗಿದೆ ಅಂತ ಅಟ್ ದ ಎಂಡ್ ಆಫ್ ಪ್ರೋಸೆಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಐ ಹೋಪ್ ಯು ಗಾಟ್ ಎನ್ ಐಡಿಯಾ. ಅರ್ಥ ಆಯಿತು ಅನ್ಕೋತೀನಿ. ಸಿ, ಒನ್ಸ್ ಅಗೇನ್ ಐ ಟೆಲ್ ಯು. ಸೊ ಈ ಒಂದು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಸೆಟಪ್ನಲ್ಲಿ ವಿ ಆರ್ ಯೂಸಿಂಗ್ ದ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. ಸೊ ದ ಎಲೆಕ್ಟ್ರೋಲೈಟ್ ವಿಚ್ ವಿ ಆರ್ ಯೂಸಿಂಗ್ ಈಸ್ ದ ಸೊಲ್ಯೂಷನ್ ಆಫ್ ದ ಸೇಮ್ ಮೆಟಲ್. ಸೊ ಹಿಯರ್ ವಿ ಆರ್ ಯೂಸಿಂಗ್ ದ ಅಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ವಿ ಆರ್ ಯೂಸಿಂಗ್ ಅಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. And we have anode and we also have cathode. So anode is made out of impure copper. Cathode is made out of pure copper. Understand? And anode is a thick strip of rod whereas the cathode is the thin strip of rod. You should know so much. So ಇಷ್ಟು ಗೊತ್ತಿದ್ರೆ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡುವ ಪ್ರೋಸೆಸ್ ನಿಮಗೆ ಅರ್ಥ ಆಗುತ್ತೆ. As we pass the electric current to this solution,
Which is a solution which we have taken here? Acidified copper sulfate solution, CuSO4. So copper sulfate solution ಅನ್ನು ಯಾಕೆ ತಗೊಂಡಿದ್ದೀವಿ? Because we are refining the copper. Okay, so the electrolyte has to be the salt of same metal. ಯಾವ metal ಅನ್ನು ರಿಫೈನ್ ಮಾಡ್ತಾ ಇದೀವಿ ಅದೇ metal ನ salt solution ಆಗಿರಬೇಕು. So when we pass the electric current, what happen? Copper sulfate will dissociate. It will dissociate into copper and sulfate ions. ಕಾಪರ್ ಹಾಗೂ ಸಲ್ಫೇಟ್ ಅಯಾನ್ಸ್ ಆಗಿ ಇವೆರಡೂ ಕೂಡ ಡಿಸೋಸಿಯೇಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ವೆನ್ ವಿ ಪಾಸ್ ದ ಎಲೆಕ್ಟ್ರಿಕ್ ಕರೆಂಟ್. ಸೊ ನೆಕ್ಸ್ಟ್ ಏನಾಗುತ್ತೆ? ವಿ ಹ್ಯಾವ್ ಟು ಸಿ ದಟ್. ಸಿ ವೆನ್ ವಿ ಪಾಸ್ ದ ಕರೆಂಟ್, ಯು ಹ್ಯಾವ್ ಅಂಡರ್ಸ್ಟುಡ್ ದಟ್ ಕಾಪರ್ ಅಂಡ್ ಸಲ್ಫೇಟ್ ಅಯಾನ್ಸ್ ವಿಲ್ ಗೆಟ್ ಡಿಸೋಸಿಯೇಟ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಆನೋಡ್ ಅಲ್ಲಿರುವಂತ ಕಾಪರ್ ಆಟಮ್ಸ್, ಆನೋಡ್ ಅಲ್ಲಿ ಕಾಪರ್ ಇದೆ, ಯು ನೋ ದಟ್ ಆನೋಡ್ ಇಸ್ ಅ ಇಂಪ್ಯೂರ್ ಕಾಪರ್ ಮೆಟಲ್, ವೆರ್ ಇಸ್ ಕ್ಯಾಥೋಡ್ ಇಸ್ ಅ ಪ್ಯೂರ್ ಕಾಪರ್ ಮೆಟಲ್, ರೈಟ್? ಸೊ ಈಗ ಆನೋಡ್ ಅಲ್ಲಿರುವಂತ 2 ಕಾಪರ್ ಎಲೆಕ್ಟ್ರಾನ್ಸ್, ಇಟ್ ವಿಲ್ ಪಾಸ್ ಟುವರ್ಡ್ಸ್ ದ ಆನೋಡ್ ಕಾಪರ್ ಅಯಾನ್ಸ್. ಆನೋಡ್ ಕಾಪರ್ ಅಯಾನ್ಸ್ ಆಗಿ ಇಟ್ ವಿಲ್ ಕಮ್ ಇನ್ ಟು ದ ಎಲೆಕ್ಟ್ರೋಲೈಟ್ ಅಯಾನ್ಸ್. ಸೊ ಈಗ ಎಲೆಕ್ಟ್ರೋಲೈಟ್ ಇದೆಯಲ್ಲ ಈ ಸೊಲ್ಯೂಷನ್ ಅಲ್ಲಿ ಬಂದ್ಬಿಡುತ್ತೆ. ಕ್ಲಿಯರ್? ಅಂಡ್ ನೌ ವಾಟ್ ಹ್ಯಾಪನ್ಸ್ ಹಿಯರ್ ಈಸ್, copper ions which is present in this electrolyte, it will get attracted towards the cathode. You already know that the positive thing will get attracted towards the negative thing and the negative thing will get attracted towards the positive thing. ಗೊತ್ತಿದೆ ನಿಮಗಿದು. ಪಾಸಿಟಿವ್ ನೆಗೆಟಿವ್ ಕಡೆಗೆ ಹೋಗುತ್ತೆ, ನೆಗೆಟಿವ್ ಪಾಸಿಟಿವ್ ಕಡೆಗೆ ಹೋಗುತ್ತೆ. ಕ್ಲಿಯರ್? So now what happened here is, the 2 electrons which has been lost by the anode enter as anode ions. So ಇಲ್ಲಿಗೆ ಎಂಟರ್ ಆದ್ಮೇಲೆ ಏನಾಯಿತು? ಇಟ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಕ್ಯಾಥೋಡ್. Clear? I hope you all have understood. And then what happened? They gain 2 electrons from the cathode. ಇಲ್ಲಿಗೆ ಬಂದ್ಮೇಲೆ ಕ್ಯಾಥೋಡ್ ಇಂದನೂ ಕೂಡ 2 electrons ಅನ್ನು ಅದು ಗೇನ್ ಮಾಡುತ್ತೆ. So in turn it become the copper atom. It gain 2 electrons, in turn it become the copper atoms. So as more and more copper atoms get deposited on the cathode, so ಇದೇ ರೀತಿ ಏನಾಗ್ತದೆ, ಆನೋಡ್ ಇಂದ ಲೂಸ್ ಆದಂತ copper ions, it will come and get attracted towards the cathode, and cathode also loses 2 ions, thereby it is becoming a copper. This is becoming the copper. ಈಗ ಕಾಪರ್ ಆಗ್ತದೆ, ರೈಟ್? ಸೊ ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ, more and more copper atoms get deposited on the cathode, and the cathode goes on becoming thicker. It was already a thin strip when we started, right? So now as the copper start to settle more and more on this side, which side? On the cathode side, ಏನಾಗುತ್ತೆ, cathode will become thicker. It increases its size. Atoms of copper are coming out of the anode. Here, from where? From the anode. Anode ಇಂದ ಏನಾಗ್ತಿದೆ, ಕಾಪರ್ ಲೂಸ್ ಆಗ್ತಿದೆ. ಲೂಸ್ ಅಂತಂತ ಕಾಪರ್ ಏನಾಗ್ತಿದೆ, ಕ್ಯಾಥೋಡ್ಗೆ ಬಂದು ಇಲ್ಲಿ ಸೆಟಲ್ ಆಗ್ತಾ ಇದೆ. ಅಂಡರ್ಸ್ಟ್ಯಾಂಡ್? ಸೊ ದ ಕ್ಯಾಥೋಡ್ is becoming thicker, and this continues. As a result of this, what happened? The cathode will become thicker and the anode will become thinner. Clear? So the anode which has made up of impure copper, ಈಗ anode impure copper ಇಂದ ಮಾಡಲ್ಪಟ್ಟಿತ್ತು, right? So the anode which is made up of impure copper, the impurities, ಇಲ್ಲಿ ಯಾವೆಲ್ಲ impurities ಇತ್ತು, the impurities will fall down here as the anode mud. You got my point? See, anode is losing the copper here. It was already an impure metal, right? So on electrolytic process ಏನಾಯಿತು, copper start to lose 2 electrons from the anode. And the leftover impurities in this region, it got settled at the bottom. And this is called as anode mud. I hope you all have understood. Correct? And the copper which is deposited on this region, which region? On the cathode, it is now the pure metal. This is now the pure copper. And this can be used to make electric wires, and any other copper items can be made by using this pure metal which is being extracted through electrolytic refining. I hope ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಪ್ರಾಸೆಸ್. ಒನ್ಸ್ ಅಗೇನ್ ಯು ಕ್ಯಾನ್ ಲಿಸನ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಕೊರೋಷನ್. ಕೊರೋಷನ್ ಬಗ್ಗೆ ನೀವು ಫಸ್ಟ್ ಲೆಸನ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಅಲ್ಲೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ, ಬಟ್ ದಟ್ ಲೆಸನ್ ಈಸ್ ರೆಡ್ಯೂಸ್ಡ್. ಬಟ್ ಈ ಕಾನ್ಸೆಪ್ಟ್ ಈ ಲೆಸನ್ ಅಲ್ಲಿ ಇದೆ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಇದರ ಬೇಸಿಸ್ ಮೇಲೂ ಕೂಡ ಲಾಟ್ ಆಫ್ ಕ್ವಶನ್ಸ್ ಹ್ಯಾಸ್ ಬಿನ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. See, corrosion is very easy topic to understand. So ನೀವು corrosion ಬಗ್ಗೆ ಹಾಗೂ how to prevent the corrosion and alloys ಬಗ್ಗೆ ತಿಳ್ಕೊಂಡ್ರೆ ಈ ಲೆಸನ್ ಕಂಪ್ಲೀಟ್ ಆಗುತ್ತೆ. ಫೈನ್. ಸೊ corrosion ಅನ್ನ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ಹೇಳ್ತೀನಿ. ಸಿ corrosion ಅಂತ ಹೇಳಿದಾಗ ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಐರನ್. ಈಗ ಐರನ್ ಯೂಶಲಿ ಎಲ್ಲ ಕಡೆ ಬಳಸ್ತಾರೆ, ರೈಟ್? ಸಿ ವೆನ್ ಐರನ್ ಈಸ್ ಎಕ್ಸ್ಪೋಸ್ಡ್ ಟು ದ ಮಾಯಿಶ್ಚರ್ ಅಂಡ್ ಏರ್ ಅಥವಾ ಮಾಯಿಸ್ಟ್ ಏರ್,
ಯಾವಾಗ ಮಾಯ್ಸ್ಟ್ ಏರ್ಗೆ ಈ ಐರನ್ ಎಕ್ಸ್ಪೋಸ್ ಆಗುತ್ತೆ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್, ತುಂಬ ಹೆಚ್ಚು ಸಮಯ ಎಕ್ಸ್ಪೋಸ್ ಆಗುತ್ತೆ, ವಿ ಕ್ಯಾನ್ ಸಿ ಅ ಬ್ರೌನ್ ಕಲರ್ ಫ್ಲೇಕಿ ಲೇಯರ್. ಈಗ ಒಂದು ಮೊಳೆನೇ ತಗೊಳ್ಳಿ, ಅಥವಾ ಯಾವುದಾದ್ರೂ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೋದು, ಅಥವಾ ನೀವು ಕಿಟಕಿಗಳನ್ನು ಇಮ್ಯಾಜಿನ್ ಮಾಡ್ಕೊಳ್ಬೋದು, ಸ್ಕೂಲಲ್ಲಿ ನೋಡಿರ್ಬಹುದು, ಅಥವಾ ಹೊರಗಡೆ ನೀವು ಬಸ್ನಲ್ಲಿ ಟ್ರಾವೆಲ್ ಮಾಡುವಾಗ ಕೂಡ ನೋಡಿರಬಹುದು. See, when these iron particles, when they get exposed to the moist air ನಲ್ಲಿ ಏನಿರುತ್ತೆ, there is water content and there is air in it, right? So when it is exposed to the moist air ಏನಾಗುತ್ತೆ, we can see a brown color flaky layer on it. ನೋಡಬಹುದು ನಾವು, that is called as rust. ಈ brown color flaky layer ನ ನಾವು rust ಅಂತ ಕರಿತೀವಿ. ಓಕೆ, ಆ್ಯಂಡ್ ದ ಪ್ರೋಸೆಸ್, ಈ ಪ್ರೋಸೆಸ್ ಆಯ್ತಲ್ಲ, ಆಗ ಏನಾಯಿತು, ಈ ಮಾಯ್ಸ್ಟ್ ಏರ್ಗೆ ಐರನ್ ರಿಯಾಕ್ಟ್ ಆಗಿ ರಸ್ಟ್ ಫಾರ್ಮೇಷನ್ ಆಯ್ತಲ್ಲ, ಈಗ ಏನಾಗ್ತಿದೆ, ಮೆಟಲ್ ಡ್ಯಾಮೇಜ್ ಆಗ್ತಿದೆ. ಸೊ ದಿಸ್ ಡ್ಯಾಮೇಜ್ ವಿ ಕಾಲ್ ಇಟ್ ಆಸ್ ಕೊರೋಷನ್. ಅಂಡರ್ಸ್ಟ್ಯಾಂಡ್? ಸೊ ದ ರಸ್ಟಿಂಗ್ ಪ್ರೋಸೆಸ್ ವಿ ಕಾಲ್ ಇಟ್ ಆಸ್ ಕೊರೋಷನ್. ಸೊ ಫಸ್ಟ್ ಲೆಸನಲ್ಲೂ ಕೂಡ ನೀವು ಅರ್ಥ ಮಾಡ್ಕೊಂಡಿದ್ರೆ, ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಸಿಲ್ವರ್ ಆರ್ಟಿಕಲ್ಸ್ ಆ್ಯಂಡ್ ದ ಕಾಪರ್ ಆರ್ಟಿಕಲ್ಸ್. ಸಿಲ್ವರ್ ಕೂಡ ಹೆಚ್ಚು ಸಮಯ ನಾವು ಏರ್ಗೆ ಎಕ್ಸ್ಪೋಸ್ ಮಾಡಿದ we can see there is formation of coating called silver sulfide. So silver color ಕೂಡ ಚೇಂಜ್ ಆಗುತ್ತೆ. ಈವನ್ ಕಾಪರ್ ಕೂಡ ಏನಾಗುತ್ತೆ, ಅದರ ಕಲರನ್ನು ಚೇಂಜ್ ಮಾಡಿಕೊಳ್ಳುತ್ತೆ. we can see there is a formation of green color substance which is called as copper carbonate. ಅಂಡರ್ಸ್ಟ್ಯಾಂಡ್? ಆ ಗ್ರೀನ್ ಕೋಟ್ ಫಾರ್ಮ್ ಆಗುತ್ತೆ. ಇದನ್ನು ನೀವು ಫಸ್ಟ್ ಲೆಸನಲ್ಲಿ ತಿಳ್ಕೊಂಡಿದ್ದೀರಾ. ಸೊ ಇದೆಲ್ಲ ಕೂಡ ಏನು, ಇಟ್ ಈಸ್ ಅ ಪ್ರೋಸೆಸ್ ವೇರ್ ಅ ಮೆಟಲ್ ಈಸ್ ಡ್ಯಾಮೇಜ್, ಇಟ್ ಈಸ್ ಅಂಡರ್ಗೋಯಿಂಗ್ ಡ್ಯಾಮೇಜ್. ಸೊ ಇದನ್ನು ನಾವು ಕೊರೋಷನ್ ಅಂತ ಕರಿತೀವಿ. Clear? Very simple. So one equation is there, you can observe here. See, there is iron. When iron is exposed to the oxygen and moist air, we get ferric oxide, which is also called as iron oxide. ಒಂದು ಆಕ್ಟಿವಿಟಿ ಇದೆ, ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ ಅನ್ನ ಈ ವರ್ಷ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತೇವೆ ಅಂತ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಸೊ ಈ ಆಕ್ಟಿವಿಟಿ ಏನು ಹೇಳುತ್ತೆ, ಲೆಟ್ ಅಸ್ ಸಿ. ಸೊ ಫಸ್ಟ್ ಆಫ್ ಆಲ್ ಈ ಆಕ್ಟಿವಿಟಿನ ನಾವು ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ, ರಸ್ಟ್ ಆಗೋದಕ್ಕೆ ಅಥವಾ ಕೊರೋಷನ್ ಆಗೋದಕ್ಕೆ ವಿ ನೀಡ್ ಮಾಯಿಶ್ಚರ್ ಅಂಡ್ ಏರ್. ಅಂದರೆ ಈಗ ವಿ ನೀಡ್ ವಾಟರ್ ಅಂಡ್ ಏರ್, ಬೋತ್ ಆರ್ ಇಂಪಾರ್ಟೆಂಟ್ ಫಾರ್ ಅ ಮೆಟಲ್ ಟು ಅಂಡರ್ಗೋ ಕೊರೋಷನ್ ಪ್ರಾಸೆಸ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಆಕ್ಟಿವಿಟಿ. ಸೊ ಈಗ 3 ಟೆಸ್ಟ್ ಟ್ಯೂಬ್ ಇದೆ. ಯು ಕ್ಯಾನ್ ಅಬ್ಸರ್ವ್ ದೇರ್ ಆರ್ 3 ಟೆಸ್ಟ್ ಟ್ಯೂಬ್. ಇನ್ ದ ಫಸ್ಟ್ ಟೆಸ್ಟ್ ಟ್ಯೂಬ್ ವಿ ಹ್ಯಾವ್ ಪುಟ್ ದ ಐರನ್ ನೇಲ್. ಓಕೆ, ವಿ ಆಲ್ಸೋ ಹ್ಯಾವ್ ಆಡೆಡ್ ದ ವಾಟರ್. ಐರನ್ ನೇಲನ್ನು ಇಟ್ಟಿದ್ದೀವಿ, ವಾಟರ್ನ ಆ್ಯಡ್ ಮಾಡಿದ್ವಿ, ಬಟ್ ಒನ್ ಸರ್ಫೇಸ್ ಆಫ್ ಮೆಟಲನ್ನು ನಾವು ಏರ್ಗೆ ಎಕ್ಸ್ಪೋಸ್ ಮಾಡಿದ್ವಿ. ಇನ್ ಸೆಕೆಂಡ್ ಟೆಸ್ಟ್ ಟ್ಯೂಬ್ ಯು ಕ್ಯಾನ್ ಅಬ್ಸರ್ವ್, ಸೊ ಐರನ್ ನೇಲನ್ನು ಪ್ಲೇಸ್ ಮಾಡಿದ್ವಿ, ವಾಟರ್ನ ಕೂಡ ಆ್ಯಡ್ ಮಾಡಿದ್ವಿ, ಏರ್ ಎಂಟರ್ ಆಗದೆ ಇರೋ ರೀತಿ ವಿ ಹ್ಯಾವ್ ಪೋರ್ಡ್ ಸಮ್ ಆಯಿಲ್ ಆನ್ ದ ಲೇಯರ್ ಆಫ್ ವಾಟರ್. ಓಕೆ, ಸೊ ಇಲ್ಲಿ ಆಯಿಲನ್ನು ನಾವು ಹಾಕಿದ್ವಿ ಸೊ ದಟ್ ಏರ್ ಎಂಟರ್ ಆಗೋದಿಲ್ಲ. ಸೊ ಇನ್ನು ಥರ್ಡ್ ಟೆಸ್ಟ್ ಟ್ಯೂಬ್ನಲ್ಲಿ ನೀವು ನೋಡೋದಾದರೆ, we have added calcium chloride, CaCl2. We have added the calcium chloride inside the test tube and we also have placed the iron nails. So ಯಾಕೆ calcium chloride ಅನ್ನು ಆ್ಯಡ್ ಮಾಡಿದ್ದೀವಿ ಅಂದರೆ, ಬಿಕಾಸ್ calcium chloride is acting as a dehydrating agent. ಸೊ ಈ calcium chloride ಏನು ಮಾಡುತ್ತೆ ಅಂದರೆ, it will absorb the water. ಏನು ಮಾಡುತ್ತೆ, ವಾಟರ್ನ ಅಬ್ಸಾರ್ಬ್ ಮಾಡುತ್ತೆ. ಇಟ್ ಈಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಸೊ ವಿ ಹ್ಯಾವ್ ಏರ್ ಬಟ್ ನೋ ವಾಟರ್. ಈ ಒಂದು ಸೆಟಪ್ ಅಲ್ಲಿ ಏರ್ ಇದೆ, ನೋ ವಾಟರ್. ವಾಟರ್ನ ಕ್ಯಾಲ್ಸಿಯಂ ಕ್ಲೋರೈಡ್ ಏನು ಮಾಡುತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಈ ಒಂದು ಸೆಟಪ್ ಅಲ್ಲಿ ಏನಿದೆ, ವಾಟರ್ ಇದೆ ಬಟ್ ನೋ ಏರ್. ಈ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ದೆರ್ ಈಸ್ ವಾಟರ್ ಆ್ಯಂಡ್ ದೆರ್ ಈಸ್ ಏರ್. ಸೊ ಒಂದು 2 to 3 ಡೇಸ್ ಈ 3 ಟೆಸ್ಟ್ ಟ್ಯೂಬನ್ನ ನಾವು ಹಾಗೆ ಪ್ಲೇಸ್ ಮಾಡಿ ಇಟ್ಟರೆ, ಸೊ ಫಸ್ಟ್ ಟೆಸ್ಟ್ ಟ್ಯೂಬ್ನಲ್ಲಿ ನಾವು ಏನು ರಿಸಲ್ಟ್ ನೋಡ್ಬೋದು ಅಂದರೆ, ಆಸ್ ವಿ ಹ್ಯಾವ್ ಎಕ್ಸ್ಪೋಸ್ಡ್ ದ ಐರನ್ ನೇಲ್ ಟು ದ ಏರ್ ಆಸ್ ವೆಲ್ ಆಸ್ ಇಟ್ ಆಲ್ಸೋ came in contact with water. These nails are in contact with water, right? And it is also exposed to air. So we can observe there is formation of rust. Rust andre enu, brown color flaky layer illi form agide. Okay, because here we allow the air and water to come in contact with the nail. Second case alli ಏನು ಆಗ್ತಿದೆ, air enter ಆಗ್ತಿಲ್ಲ. Nails are only in contact with water. So there is no change. ಥರ್ಡ್ ಕೇಸಲ್ಲಿ ದೆರ್ ಈಸ್ ಏರ್ ಬಟ್ ದೆರ್ ಈಸ್ ನೋ ವಾಟರ್. ಯಾಕೆ, ಬಿಕಾಸ್ ವಿ ಹ್ಯಾವ್ ಆಡೆಡ್ ಕ್ಯಾಲ್ಸಿಯಂ ಕ್ಲೋರೈಡ್. ಕ್ಯಾಲ್ಸಿಯಂ ಕ್ಲೋರೈಡ್ ಈಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಆಸ್ ಇಟ್ ಈಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್, ಇಟ್ ಈಸ್ ನಾಟ್ ಅಲೋವಿಂಗ್ ದ ವಾಟರ್ ಟು ಸ್ಟೇ. ಇಟ್ ವಿಲ್ ಅಬ್ಸಾರ್ಬ್ ದ ವಾಟರ್. ಅಂಡರ್ಸ್ಟ್ಯಾಂಡ್? ಸೊ ಏನನ್ನ ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ಸೊ ಈ 3 ಟೆಸ್ಟ್ ಟ್ಯೂಬ್ಸನ್ನು ಅಬ್ಸರ್ವ್ ಮಾಡಿದ ನಂತರ ವಿ ಕ್ಯಾನ್ ಕಮ್ ಟು ಎ ಕನ್ಕ್ಲೂಷನ್ ದಟ್ ಏರ್ ಆ್ಯಂಡ್ ವಾಟರ್ ಈಸ್ ನೀಡೆಡ್ ಫಾರ್ ಕೊರೋಷನ್.
air and water, both are important. Why? Because you can observe there is formation of rust ಆಗಿದೆ. Rust is a process of corrosion. ಹೌದಲ್ವಾ? So both air and water, they are important for the metal to undergo corrosion, for the metal to undergo damage. Clear? So ಹಾಗಾದ್ರೆ how to avoid this? ಯಾವ ರೀತಿ ನಾವು corrosion ಅನ್ನು ಅವಾಯ್ಡ್ ಮಾಡಬಹುದು? See, to prevent the corrosion, there are so many methods. So corrosion ಅನ್ನ by paint ಮಾಡೋದ್ರಿಂದ ಅವಾಯ್ಡ್ ಮಾಡಬಹುದು, ಆಯಿಲಿಂಗ್ ಮಾಡೋದ್ರಿಂದ ಅವಾಯ್ಡ್ ಮಾಡಬಹುದು, ಗ್ರೀಸಿಂಗ್ ಮಾಡೋದ್ರಿಂದ ಅವಾಯ್ಡ್ ಮಾಡಬಹುದು, ಗ್ಯಾಲ್ವನೈಸಿಂಗ್ ಮಾಡೋದ್ರಿಂದ, ದೆನ್ ಕ್ರೋಮ್ ಪ್ಲೇಟಿಂಗ್, ಆನೋಡೈಸಿಂಗ್ and making alloys. There are so many different ways that we can protect a metal by corrosion. Understand? So ಈಗ ಪೇಂಟಿಂಗ್ ಮಾಡೋದಂದ್ರೆ ಏನು? ಮೆಟಲ್ ಮೇಲೆ ನಾವು ಪೇಂಟ್ ಮಾಡ್ತೀವಿ, ಸೊ ದಟ್ ಏನಾಗುತ್ತೆ, ಅದು ಏರ್ ಆ್ಯಂಡ್ ವಾಟರ್ನ ಕಾಂಟ್ಯಾಕ್ಟ್ಗೆ ಬರೋದಿಲ್ಲ, ಸೊ ಇಟ್ ವಿಲ್ ನಾಟ್ ಗೆಟ್ ಕೊರೋಡೆಡ್. ಈವನ್ ಆಯಿಲಿಂಗ್ ಆ್ಯಂಡ್ ಗ್ರೀಸಿಂಗಲ್ಲೂ ಕೂಡ ಆಯಿಲ್ ಆ್ಯಂಡ್ ಗ್ರೀಸನ್ನು ಮೆಟಲ್ ಮೇಲೆ ಅಪ್ಲೈ ಮಾಡಿದಾಗ ಇಟ್ ವಿಲ್ ನಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಏರ್, ಸೊ ದಟ್ ಇಟ್ ವಿಲ್ ನಾಟ್ ಅಂಡರ್ಗೋ ಕೊರೋಷನ್. ಸೊ ಈ ಲೆಸನಲ್ಲಿ ಯು ವಿಲ್ ಮೇನ್ಲಿ ಫೋಕಸ್ ಆನ್ ಗ್ಯಾಲ್ವನೈಸಿಂಗ್ ಆ್ಯಂಡ್ ಮೇಕಿಂಗ್ ದ ಅಲಾಯ್ಸ್. ಸೊ ದೀಸ್ ಆರ್ ದ ಟೂ ಡಿಫ್ರೆಂಟ್ ಮೆಥಡ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಟು ಪ್ರಿವೆಂಟ್ ದ ಕೊರೋಷನ್. ಅಂಡರ್ಸ್ಟ್ಯಾಂಡ್? ಸೊ ಫಸ್ಟ್ ಆಫ್ ಆಲ್, ಹಾಗಾದರೆ ಗ್ಯಾಲ್ವನೈಸೇಷನ್ ಅಂದರೆ ಏನು? ವಾಟ್ ಈಸ್ ಮೀನ್ ಬೈ ಗ್ಯಾಲ್ವನೈಸೇಷನ್? See, galvanization is a method of preventing steel and iron rusting by coating them with a thin layer of zinc. Galvanization ಅಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು? We are preventing the corrosion. We are preventing the corrosion by galvanization method. How are we preventing the steel and iron here? We are coating it with the layer of zinc. ಒಂದು layer of zinc ಅನ್ನ ಇಲ್ಲಿ ನಾವು ಕೋಟ್ ಮಾಡ್ತಾ ಇದ್ದೀವಿ to avoid or to prevent the rust. Think, why do we need to coat the utensils with the zinc? ಯಾಕೆ ನಾವು ಜಿಂಕ್ ಇಂದ ಕೋಟ್ ಮಾಡಬೇಕು ಯುಟೆನ್ಸಿಲ್ಸ್ ಅನ್ನ? ಯಾಕೆ ಪೇಂಟ್ ಮಾಡಬಾರ್ದು ಅಂತ ಥಿಂಕ್ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ದ ಯುಟೆನ್ಸಿಲ್ಸ್ ವಿಚ್ ಯು ಯೂಸ್ ಅಟ್ ಕಿಚನ್, ಈಗ ಕಿಚನ್ನಲ್ಲಿ ಯೂಸ್ ಮಾಡುವಂಥ ಒಂದು ಯುಟೆನ್ಸಿಲ್ಸ್ಗೆ ನೀವು ಪೇಂಟ್ ಮಾಡ್ತಿದ್ದೀರಾ ಅನ್ನೋದಾದರೆ, ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ದ ಫೈರ್ ಏನಾಗುತ್ತೆ? ಆಲ್ ದ ಪೇಂಟ್ ವಿಲ್ ಬರ್ನ್ ಆ್ಯಂಡ್ ಇಟ್ ವಿಲ್ ಗೋ ಆಫ್. ಕರೆಕ್ಟ್? So we cannot apply the grease, we cannot apply the paint, we cannot apply the oil. Understand? So that is the reason we are applying a thin coat of zinc. Understand? So zinc anna ನಾವು coat ಮಾಡೋದ್ರಿಂದ ಏನಾಗುತ್ತೆ? We can protect the metals. Understand? We can protect the utensils. So the galvanized article is protected against rusting even if the zinc coating is broken. What is that? What is meant by this? ಅಂದರೆ ಯಾವ ಒಂದು ಮೆಟಲ್ ಈಗ ಗ್ಯಾಲ್ವನೈಸ್ ಆಗಿದೆ, ಯಾವ ಮೆಟಲ್ ಗ್ಯಾಲ್ವನೈಸ್ ಆಗಿದೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಸ್ಟೀಲ್ ತಟ್ಟೆ ಅಂತ ತಗೊಳ್ಳಿ. ಓಕೆ, ಈ ಸ್ಟೀಲ್ ತಟ್ಟೆ ಗ್ಯಾಲ್ವನೈಸ್ ಆಗಿರುತ್ತೆ. ಸೊ ಗ್ಯಾಲ್ವನೈಸ್ ಆಗಿರುವಂಥ ಈ ಒಂದು ಸ್ಟೀಲ್ ಪ್ಲೇಟನ್ನು ನಾವು ಸ್ಕ್ರ್ಯಾಚ್ ಮಾಡಿದ್ರೆ, ಬ್ರೋಕ್ ಮಾಡಿದ್ರೂ ಕೂಡ ಈ ಒಂದು ಏನಾಗುತ್ತೆ, ಆ ಮೆಟಲ್ ಪ್ರೊಟೆಕ್ಟಿವ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್? So even after scratching, so even after breaking, what happens? Zinc part is still preventing the metal. Why? Because zinc here is acting as an anode. Zinc ಏನಾಗುತ್ತೆ? anode ಆಗಿ ಆಕ್ಟ್ ಆಗುತ್ತೆ. So it will protect the steel cathodically. ಸೊ ಇಷ್ಟೊಂದು ನಿಮ್ಗೆ ಡೀಪ್ ಆಗಿ ಇಲ್ಲ ನಿಮಗೆ, ಬಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಗೊತ್ತಿರಬೇಕು ನಿಮಗೆ. ಯಾಕೆ ಆಗಲ್ಲ? ಬಿಕಾಸ್ ಜಿಂಕ್ ಏನು ಅಪ್ಲೈ ಮಾಡಿರ್ತಾರೆ ಅಲ್ಲಿ ಅದು ಆ್ಯನೋಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸ್ಟೀಲ್ ಏನಾಗುತ್ತೆ? ಕ್ಯಾಥೋಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಅದರಿಂದ ಈವನ್ ಸ್ಕ್ರ್ಯಾಚ್ ಮಾಡಿದ್ರು, ಬ್ರೋಕ್ ಮಾಡಿದ್ರು ಅಂದರೆ ಆ ಒಂದು ಪ್ಲೇಟನ್ನು ಮುರಿದ್ರೂ ಕೂಡ ಏನಾಗುತ್ತೆ, ಆ ಜಿಂಕ್ ಲೇಯರ್ ಇನ್ನೂ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಆ ಮೆಟಲನ್ನು. ಕ್ಲಿಯರ್? ಸೊ ನೆಕ್ಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಅಲಾಯ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಈ ವರ್ಷದ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಅಲಾಯ್ಸ್ ಅಂದರೆ ಏನು? ಸಿ, ಅಲಾಯ್ ಈಸ್ ದ ಹೋಮೋಜಿನಸ್ ಮಿಕ್ಸ್ಚರ್ ಆಫ್ 2 or more metals ಆರ್ ಅ ಮೆಟಲ್ ವಿತ್ ದ ನಾನ್ ಮೆಟಲ್. ಸೊ ಒಂದು ಮೆಟಲ್ ಜೊತೆಗೆ ಇನ್ನೊಂದು ಮೆಟಲ್ ಆಗಿರ್ಬೋದು, ಎನ್ ನಂಬರ್ ಆಫ್ ಮೆಟಲ್ಸ್ ಆಗಿರ್ಬೋದು. ಸೊ ಅ ಮೆಟಲ್ ವಿತ್ ಅನದರ್ ಮೆಟಲ್ ಆರ್ ಅ ನಾನ್ ಮೆಟಲ್. ಅಂಡರ್ಸ್ಟ್ಯಾಂಡ್? ಸೊ ಅಲಾಯ್ ಅಂದರೆ ಇಟ್ಸ್ ಎ ಹೋಮೋಜಿನಸ್ ಮಿಕ್ಸ್ಚರ್. ಯಾಕೆ ಹೋಮೋಜಿನಸ್ ಮಿಕ್ಸ್ಚರ್ ಅಂದರೆ ಇಲ್ಲಿ ಮೆಟಲ್ಸ್ ಎಲ್ಲ ಈಕ್ವಲ್ ಆಗಿ ಏನಾಗಿರುತ್ತೆ, ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಅಲಾಯ್ ಇಸ್ ದ ಹೋಮೋಜಿನಸ್ ಮಿಕ್ಸ್ಚರ್ ಆಫ್ 2 or more metals ಆರ್ ಅ ಮೆಟಲ್ ವಿತ್ ದ ನಾನ್ ಮೆಟಲ್. ಒಂದು ಮೆಟಲ್ ಜೊತೆಗೆ ಇನ್ನೊಂದು ನಾನ್ ಮೆಟಲ್ ಕೂಡ ಕಂಬೈನ್ ಆಗಿ ಅಲಾಯ್ ಆಗುತ್ತೆ. ಓಕೆ, so we need to understand how it is prepared. See, this alloy is generally prepared by melting the primary metal and then dissolving the metal in the definite proportion. ಏನು ಹಾಗಂದ್ರೆ, ಸಿ ಫಾರ್ ಎಕ್ಸಾಂಪಲ್ ಐರನ್ ಅನ್ನು ತಗೊಳ್ಳೋಣ.
ಸಿ ಐರನ್ ಈಸ್ ವೆರಿ ಸಾಫ್ಟ್. ಯಾಕೆ? ಬಿಕಾಸ್ ಇಟ್ ಸ್ಟ್ರೆಚಸ್ ಈಸಿಲಿ ವೆನ್ ಇಟ್ ಈಸ್ ಹಾಟ್. ಐರನನ್ನು ತುಂಬ ಹೀಟ್ ಮಾಡಿದಾಗ ಏನಾಗುತ್ತೆ, ಈಸಿಯಾಗಿ ಅದು ಸ್ಟ್ರೆಚ್ ಆಗುತ್ತೆ. ಬಟ್ ವೆನ್ ದ ಐರನ್ ಈಸ್ ಮಿಕ್ಸ್ಡ್ ವಿತ್ ದ 0.5% ಆಫ್ ಕಾರ್ಬನ್, 0.5% ಆಫ್ ಕಾರ್ಬನ್ ಜೊತೆಗೆ ಈ ಐರನ್ ಮಿಕ್ಸ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ವೆರಿ ಹಾರ್ಡ್, ತುಂಬ ಹಾರ್ಡ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ದಟ್ ಇಸ್ ವೈ ಐ ಟೋಲ್ಡ್ ಇಟ್ ವಿಲ್ ಬಿ ಪ್ರಿಪೇರ್ಡ್ ಬೈ ಮೆಲ್ಟಿಂಗ್ ದ ಪ್ರೈಮರಿ ಮೆಟಲ್. ಈಗ ಪ್ರೈಮರಿ ಮೆಟಲ್ ಯಾವುದು? ಐರನ್. ಓಕೆ, ಆ್ಯಂಡ್ ಡಿಸಾಲ್ವಿಂಗ್ ದ ಅದರ್ ಮೆಟಲ್ ಇನ್ ದ ಡೆಫಿನೆಟ್ ಪ್ರಪೋರ್ಷನ್. ಈಗ ಅದರ್ ಮೆಟಲ್ ಯಾವುದು ಇಲ್ಲಿ? ಕಾರ್ಬನ್. ಅಂಡರ್ಸ್ಟ್ಯಾಂಡ್? ಸೊ ಐರನ್ ಬೀಯಿಂಗ್ ವೆರಿ ಸಾಫ್ಟ್, ಇಟ್ ಕ್ಯಾನ್ ಸ್ಟ್ರೆಚ್. ಸೊ ಇದನ್ನು ಹಾರ್ಡ್ ಮಾಡೋಕ್ಕೆ ವಿ ಆರ್ ಆ್ಯಡಿಂಗ್ 0.5% ಆಫ್ ಕಾರ್ಬನ್. ಸೊ ಆಗ ಏನಾಗುತ್ತೆ, ಐರನ್ ವಿಲ್ ಬಿಕಮ್ ಹಾರ್ಡ್. ಸೊ 99.95% ಏನು ಮಾಡ್ತಾರೆ, ಐರನನ್ನು ತಗೊಂಡ್ರೆ 5% ಕಾರ್ಬನನ್ನು ಆ್ಯಡ್ ಮಾಡ್ತಾರೆ. ಸೊ ದಟ್ ಐರನ್ ವಿಲ್ ಬಿಕಮ್ ವೆರಿ ಹಾರ್ಡ್. ಕ್ಲಿಯರ್? And one more thing you have to understand is alloying is a very good method of improving the properties of metal. ಒಂದು ಮೆಟಲ್ನ ಪ್ರಾಪರ್ಟಿ ಇಂಪ್ರೂವ್ ಮಾಡಬೇಕು ಅಂದರೆ ಅಲಾಯಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸಿ ಒಂದು ಎಕ್ಸಾಂಪಲ್, ಈಗ ಐರನ್ ಆ್ಯಂಡ್ ಕಾಪರ್ ಬಗ್ಗೆ ಕೊಟ್ಟೆ. ಸಿ ಒನ್ ಮೋರ್ ಎಕ್ಸಾಂಪಲ್ ಐ ವುಡ್ ಲೈಕ್ ಟು ಗಿವ್ ಯು. ಐರನ್ ಈಸ್ ಮಿಕ್ಸ್ಡ್ ವಿತ್ ದ ನಿಕಲ್ ಆ್ಯಂಡ್ ಕ್ರೋಮಿಯಂ. ಯಾವಾಗ ಐರನ್ ಈ ನಿಕಲ್ ಆ್ಯಂಡ್ ಕ್ರೋಮಿಯಂ ಜೊತೆ ಮಿಕ್ಸ್ ಆಗುತ್ತೆ, ಸೊ ಇಟ್ ವಿಲ್ ಬಿಕಮ್ ದ ಸ್ಟೇನ್ಲೆಸ್ ಸ್ಟೀಲ್. ಇಟ್ ವಿಲ್ ಬಿಕಮ್ stainless steel. Because stainless steel is the composition of iron, nickel and chromium. You should know this. Understand? So it is not that, so that is the reason it will not get rust. Very simple. Just by adding the small quantity of nickel and chromium, ಈ iron ಗೆ nickel and chromium ಅನ್ನು ನಾವು add ಮಾಡೋದ್ರಿಂದ we are getting the stainless steel. See one more example I would like to give you, gold. See so the next example is gold. See, you all have heard about the pure gold, right? Pure gold ಬಗ್ಗೆ ಕೇಳಿದ್ದೀರಾ. Pure gold is 24 carat. 24 carat ಅಂತ ಏನು ಹೇಳ್ತೀವಿ, it is the pure gold, and this pure gold is soft in nature. ಈ pure gold ಅನ್ನೋದು ತುಂಬಾ ಸಾಫ್ಟ್ ಆಗಿರುತ್ತೆ. ಓಕೆ, ಆ್ಯಂಡ್ ವಿ ಕೆನಾಟ್ ಮೇಕ್ ದ ಆರ್ನಮೆಂಟ್ಸ್ ಔಟ್ ಆಫ್ ಇಟ್. ಇದು ತುಂಬ ಸಾಫ್ಟ್ ಆಗಿರೋದ್ರಿಂದ ಆರ್ನಮೆಂಟ್ಸ್ ಮಾಡೋದಕ್ಕೂ ಆಗೋದಿಲ್ಲ. ಆರ್ನಮೆಂಟ್ಸ್ ಮಾಡಿದ್ರೂ ಕೂಡ ಈಸಿಯಾಗಿ ನಾವು ಅದನ್ನು ಬ್ರೇಕ್ ಮಾಡಬಹುದು. So what we can do is, we need to add the silver. ಈ ಗೋಲ್ಡ್ಗೆ we are going to add the silver plus copper. We are adding silver and copper for the 22 carat gold. So 22 carat goldನ ತಗೊಂಡು ಸಿಲ್ವರ್ ಆ್ಯಂಡ್ ಕಾಪರ್ನ ಆ್ಯಡ್ ಮಾಡೋದ್ರಿಂದ ಈ ಗೋಲ್ಡ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಸೊ ದೆನ್ ಇಟ್ ಈಸ್ ಈಸಿ ಫಾರ್ ಅಸ್ ಟು ಮೇಕ್ ದ ಗೋಲ್ಡ್ ಆರ್ಟಿಕಲ್ಸ್. ಆಗ ಅದು ಹಾರ್ಡ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಪ್ಯೂರ್ ಗೋಲ್ಡಲ್ಲಿ ಆರ್ಟಿಕಲ್ಸ್ ಮಾಡೋಕ್ಕಾಗಲ್ಲ, ಗೋಲ್ಡ್ ಆರ್ಟಿಕಲ್ಸ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ವೆರಿ ಸಾಫ್ಟ್. ಸೊ ಯಾವಾಗ ಸಿಲ್ವರ್ ಆ್ಯಂಡ್ ಕಾಪರ್ನ ನಾವು ಗೋಲ್ಡ್ಗೆ ಆ್ಯಡ್ ಮಾಡ್ತೀವಿ, ಇಟ್ ವಿಲ್ ಬಿಕಮ್ ಸ್ಟ್ರಾಂಗ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಅ ನ್ಯೂ ಟರ್ಮ್ ಕಾಲ್ಡ್ ಅಮಾಲ್ಗಮ್. ಸೊ ಒಂದು ಹೊಸ ಟರ್ಮ್ ಇದೆ, ದಟ್ ಈಸ್ ದ ಅಮಾಲ್ಗಮ್. ಸೊ ಅಮಾಲ್ಗಮ್ ಅಂದರೆ ಏನು? ವಾಟ್ ಈಸ್ ಮೀನ್ ಬೈ ಇಟ್? ಸಿ, ಇಫ್ ಎನ್ ಅಲಾಯ್ ಕಂಟೈನ್ ಮರ್ಕ್ಯುರಿ, ಒಂದು ಅಲಾಯಲ್ಲಿ ಈಗ ಮರ್ಕ್ಯೂರಿ ಇದೆ ಅನ್ನೋದು ಆದರೆ that is called as amalgam. If an alloy contain mercury in it, okay, then it is called as amalgam. So next you need to understand about the conductivity and melting point of alloys. So if you look at their conductivity, generally it is less than the pure metal. So conductivity ಆಗಿರ್ಬೋದು, ಮೆಲ್ಟಿಂಗ್ ಪಾಯಿಂಟ್ ಅಲಾಯ್ಸ್ನಲ್ಲಿ ನೋಡೋದಾದರೆ ಏನಾಗುತ್ತೆ, ಪ್ಯೂರ್ ಮೆಟಲ್ಗಿಂತ ಅಲಾಯ್ನ್ಗೆ ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು, ಕಂಡಕ್ಟಿವಿಟಿ ಆಗಿರ್ಬೋದು ತುಂಬ ಕಡಿಮೆ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ದ ಬ್ರಾಸ್, ಈಗ ಬ್ರಾಸನ್ನು ತಗೊಂಡ್ರೆ, ಓಕೆ, ಬ್ರಾಸ್. ಸೊ ಬ್ರಾಸ್ ಈಸ್ ಎ ಅಲಾಯ್ ಆಫ್ ಕಾಪರ್ ಪ್ಲಸ್ ಜಿಂಕ್. ಸೊ ಬ್ರಾಸ್ ಈಸ್ ಎ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಜಿಂಕ್. ಅಂಡರ್ಸ್ಟ್ಯಾಂಡ್? And let us take the bronze. If I take the bronze, bronze is an alloy of copper and tin. It is the alloy of copper and tin. ಈಗ ಬ್ರಾಸ್ ಮತ್ತು ಬ್ರಾನ್ಸ್ ಅನ್ನು ನೋಡೋದಾದರೆ they are not so good conductors. But copper, ಇಲ್ಲಿರುವಂಥ copper, it is the good conductor. Understand? That is why I told you. What did I told you? When we talk about the conductivity and melting point, okay, the conductivity is generally less in the pure metal. Understood? ಈಗ brass is an alloy of copper and zinc. Bronze is an alloy of copper and tin. So brass and bronze, they are not so good conductors, but copper is the good conductor really. And finally, I would like to tell about the solder. See, when we talk about the melting point ಬಗ್ಗೆ ಮಾತಾಡಿದಾಗ we have to
remember the solder. Okay, see, solders are the alloys. They are also the alloys. They are made up of lead and tin. Solder is an alloy which is made up of lead plus tin. ಈ ಸಾಲ್ಡರ್ನ ಎಲ್ಲಿ ಯೂಸ್ ಮಾಡ್ತಾರೆ ಹೆಚ್ಚಾಗಿ? ಸಿ, ಇಟ್ ಈಸ್ ಯೂಸ್ಡ್ ಟು ಸಾಲ್ಡ್ ದ ಎಲೆಕ್ಟ್ರಿಕಲ್ ವೈರ್ಸ್. ಎಲೆಕ್ಟ್ರಿಕಲ್ ಶಾಪ್ಸ್ನಲ್ಲಿ ಎಲೆಕ್ಟ್ರಿಕಲ್ ವೈರ್ಸನ್ನ ಸಾಲ್ಡರ್ ಮಾಡೋಕ್ಕೆ ಈ ಒಂದು ಸಾಲ್ಡರ್ನ ಯೂಸ್ ಮಾಡ್ತಾರೆ. ದಿಸ್ ಸಾಲ್ಡರ್ ಇಸ್ ಅ ಕಾಂಬಿನೇಷನ್. ಇಟ್ ಇಸ್ ಅಲಾಯ್ ಆಫ್ ಲೆಡ್ ಆ್ಯಂಡ್ ಟಿನ್. ಓಕೆ, ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್. ತುಂಬ ಲೋ ಮೆಲ್ಟಿಂಗ್ ಪಾಯಿಂಟ್, ಅದಕ್ಕೆ ಅದು ಮೆಲ್ಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಸಾಲ್ಡರ್ ಈಸ್ ಹ್ಯಾವಿಂಗ್ ದ ಲೋ ಮೆಲ್ಟಿಂಗ್ ಪಾಯಿಂಟ್. ದಟ್ ಈಸ್ ವೈ ಇಟ್ ಈಸ್ ಈಸಿಲಿ ಮೆಲ್ಟೆಡ್. And that is the reason it is used in the electrical shops to weld the electrical wires. I hope ಇಷ್ಟುವರೆಗೂ ನಾನು ಎಕ್ಸ್ಪ್ಲೇನ್ ಮಾಡಿದ ಎಲ್ಲ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಹೋಲ್ ಲೆಸನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 8 ಮಾರ್ಕ್ಸ್ಗೆ ನಿಮಗೆ ಈ ಲೆಸನಿಂದ ಕಾನ್ಸೆಪ್ಟ್ಸನ್ನು ಕೇಳ್ತಾರೆ, ಕ್ವೆಶನ್ಸನ್ನು ಕೇಳ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ಈ ವಿಡಿಯೋಸನ್ನೆಲ್ಲ ಮತ್ತೆ ರಿಕಾಲ್ ಮಾಡಿ ಎಕ್ಸಾಮ್ ಹತ್ರ ಬರ್ತಾ ಇದ್ದಾಗ ನೀವು ವಿಜುವಲೈಸ್ಡ್ ಆ್ಯಂಡ್ ಆಡಿಯೋಲೈಸ್ಡ್ ಆಗಿ ಕಾನ್ಸೆಪ್ಟನ್ನು ಕೇಳ್ತಾ ಇದ್ದಷ್ಟು ಹೆಚ್ಚು ನಿಮಗೆ ನೆನಪಿರುತ್ತೆ. Hope you find this video is useful. If you find this video is useful, kindly press the like button and maximum ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. Thank you so much for watching this video.